ಹಾಯ್ ಹಲೋ ವ್ಯೂವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? 4 ಡೇಸ್ ಆಯಿತು, ನಾನು ಇನ್ನೂ ಯಾವುದೂ ಅಪ್ಲೋಡ್ ಮಾಡಿಲ್ಲ ವಿಡಿಯೋಸ್. ಈಗ ಮಾಡ್ತಾಯಿದ್ದೀನಿ ನೋಡಿರಿ. ಕ್ವಶನ್ ನಂಬರು, ಪ್ರಿಡಿಕ್ಟ್ ದ ಪ್ರಾಡಕ್ಟ್ ದ ಫಾಲೋಯಿಂಗ್ ರಿಯಾಕ್ಷನ್. ಫಸ್ಟ್ ನೀವು ಪ್ರಾಡಕ್ಟ್ ನೋಡ್ಕೊಳ್ಳಿ, ಆಮೇಲೆ ಆನ್ಸರ್ ನೋಡಿದ್ರೆ ರಿಯಾಕ್ಟಂಟ್ ಆನ್ಸರ್ ಬರೆದ್ಬಿಡಿ. ಸೊ ಇಲ್ಲಿ ಫಸ್ಟ್ ಏನಂದರೆ ಫಿನಾಲ್ ಗ್ರೂಪ್ ಇದೆ, ಕೆಳಗೆ ಬೆಂಜಿನ್ ಗ್ರೂಪ್ ಅಟ್ಯಾಚ್ ಆಗಿದೆ, 5 ಫಿನಾಲ್ ರಿಂಗು. ದೆನ್ ರಿಯಾಕ್ಟ್ ಡೈಲ್ಯೂಟ್ H+. ಪ್ರಿಡಿಕ್ಟ್ ದ ಪ್ರಾಡಕ್ಟ್ ಏನೋ ನೀವು ನೋಡಬೇಕು. ಸೊ ನಾನು ನಿಮಗೆ ತೋರಿಸ್ತಾ ಇಲ್ಲ, ಒಂದು 2 ನಿಮಿಷ ಬಿಟ್ಟು ನೋಡಬೇಕು ನೀವು. ಆನ್ಸರ್ ಕೆಳಗೆ ABCD ಆಪ್ಷನ್ ಇದೆ, ನಿಮ್ಗೆ ಒಂದು 2 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಮಾಡಿ. ಆಮೇಲೆ ಆನ್ಸರ್ ಏನಿದೆ ನಿಮಗಾಗಲೇ ಆನ್ಸರ್ ಏನು ಬಂದಿದೆ ಅಂತ ಗೊತ್ತಾಗಿದೆ. ನೋಡ್ಕೊಳ್ಳಿ. ಈಗ ಆಪ್ಷನು ಸಿ ಆಪ್ಷನ್ ಕರೆಕ್ಟ್ ಇದೆ, ಗೊತ್ತಾಯ್ತಾ? ಇಲ್ಲಿ ಡೈಲ್ಯೂಟ್ H+, ಮೇಲ್ಗಡೆ ಫಿನಾಲ್ ಹೋಗ್ಬಿಟ್ಟು ಕೆಳಗಡೆ ರಿಂಗ್ ಅಟ್ಯಾಚ್ ಆಗ್ತದೆ. ಸೊ ಆಪ್ಷನ್ ಸಿ ಇದೆ ಕರೆಕ್ಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಎ ಮತ್ತು ಬಿ 2 ಪ್ರಾಡಕ್ಟ್ ನೀವು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಕ್ವಶನ್ then answer A and B and it. Then here LDA means inorganic amide group, that is NH attached to the benzene. Okay. Group Similar to another example. You more practice this one example, are very important. That is benzene group. Same intermediate product. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ನೋಡಿರಿ, benzene attached to the oxygen and methyl ethyl group, and one benzene ring ionized to the plus group. Then left out the attached to the same benzene. After that dilute H+, leaving remaining product.